ಮತ್ಸ್ಯಪುರ. ಕಾಡಿನ ಮಧ್ಯದಲ್ಲಿ ಹರಿಯುತ್ತಿದ್ದ ಒಂದು ವಿಶಾಲವಾದ ನದಿಯ ತೀರದ ಒಂದು ಪುಟ್ಟ ಹಳ್ಳಿ. ಒಂದು 25-30 ಜನರಿರುವ ಸಣ್ಣ ಊರಿಗೆ ಮೂಲ ಆಧಾರವೇ ಆ ಕಾಡು, ಆ ನದಿ ಮತ್ತು ಆ ನದಿಯಲ್ಲಿನ ಮೀನುಗಳು. ಶಿವಪ್ಪ ಈ ಮತ್ಸ್ಯಪುರದ ನಾಟಿ ವೈದ್ಯರಾಗಿದ್ದರು. ಕೇವಲ ವೈದ್ಯರಾಗಿದ್ದಲ್ಲದೆ ಆ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದರು. ಶಿವಪ್ಪನವರು ಆ ಜನರಿಗೆಲ್ಲ ಒಬ್ಬ ನಾಯಕರಂತೆ ಇದ್ದರು. ಜನರು ತಮಗೇನೇ ಸಮಸ್ಯೆಗಳಿದ್ದರೂ ಶಿವಪ್ಪನವರ ಬಳಿ ಬರುತ್ತಿದ್ದರು. ಆ ಊರಿನ ಜನರಿಗೆ ಶಿವಪ್ಪ ಮತ್ತು ಅವರ ಮಡದಿ ಕಾತ್ಯಾಯಿನಿ ದೇವತಾ ಮನುಷ್ಯರಂತಿದ್ದರು. ಅವರಿಬ್ಬರಿಗಿದ್ದ ಒಬ್ಬಳೇ ಮಗಳು ಊರ್ವಿ. ಶಿವಪ್ಪನವರ ಮಡದಿ ಕಾತ್ಯಾಯಿನಿ ಊರ್ವಿ ಚಿಕ್ಕವಳಾಗಿದ್ದಾಗಲೇ ಸಾವನ್ನಪ್ಪಿದ್ದರು. ತಾಯಿ ಇಲ್ಲದ ಮಗಳು ಊರ್ವಿಯನ್ನು ಶಿವಪ್ಪನವರು ಅತ್ಯಂತ ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ದರು. ಊರಿನ ಜನರಿಗೆಲ್ಲ ಊರ್ವಿಯ ಮೇಲೆ ಅಕ್ಕರೆ ಪ್ರೀತಿ ತುಂಬಿತ್ತು. ಊರ್ವಿ ಮದುವೆ ವಯಸ್ಸಿಗೆ ಬಂದಿದ್ದಳು. ಊರ್ವಿಗೆ ತನ್ನ ತಂದೆ, ಆ ನಾಯಿ ಮರಿ, ಕಾಡು, ನದಿ ಮತ್ತು ಆ ಜನರೇ ಪ್ರಪಂಚವಾಗಿದ್ದರು. ಆದರೆ ಆ ಪ್ರಳಯಾಂತಕವಾದ ಕರಾಳ ರಾತ್ರಿಯಲ್ಲಿ ಇದೆಲ್ಲವನ್ನೂ ಬಿಟ್ಟು ನದಿಗೆ ಹಾರಲು ಹೋಗಿದ್ದಳು. ತೆಪ್ಪದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ನೋಡಿ ಗಾಬರಿಗೊಂಡಿದ್ದ ಊರ್ವಿಯು ತನ್ನ ಹಟ್ಟಿಗೆ ಓಡಿ ಬಂದು ತನ್ನ ತಂದೆ ಶಿವಪ್ಪನವರಿಗೆ ಆ ತೆಪ್ಪದಲ್ಲಿದ್ದ ಮನುಷ್ಯನ ವಿಚಾರ ತಿಳಿಸಿ ಅವರೊಂದಿಗೆ ಇನ್ನೂ 4 ಜನರನ್ನು ಆ ಸ್ಥಳಕ್ಕೆ ಕರೆದೊಯ್ದಳು. ತೆಪ್ಪದಲ್ಲಿದ್ದ ದೇಹದಲ್ಲಿ ಇನ್ನೂ ಉಸಿರಿದ್ದದ್ದನ್ನು ಗಮನಿಸಿ ಶಿವಪ್ಪನವರು ಆ ಜನರ ಸಹಾಯದೊಂದಿಗೆ ಆ ವ್ಯಕ್ತಿಯನ್ನು ತಮ್ಮ ಹಟ್ಟಿಗೆ ಕರೆತಂದರು. ಆತನಿಗೆ ತೀವ್ರ ಗಾಯಗಳಾಗಿದ್ದವು. ತಲೆಗೂ ಪೆಟ್ಟು ಬಿದ್ದು ರಕ್ತ ಹರಿಯುತ್ತಿತ್ತು. ಅವನು ಬದುಕುಳಿಯುವುದು ಅಸಂಭವ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಆ ಪ್ರದೇಶದ ನಿಪುಣ ನಾಟಿ ವೈದ್ಯರಾಗಿದ್ದ ಶಿವಪ್ಪನವರು ಕಾಡಿನ ಗಿಡಮೂಲಿಕೆಗಳನ್ನು ಅರಿಶಿನ ಗಂಧದೊಂದಿಗೆ ಅರೆದು ಬೆರೆಸಿ ಆ ದೇಹದ ಗಾಯಕ್ಕೆಲ್ಲ ಹಚ್ಚಿ ಚಿಕಿತ್ಸೆ ಮಾಡಿ ಆ ಕಾಡಿನ ಆರಾಧ್ಯ ದೈವನಾದ ಕಾಲಭೈರವನಿಗೆ ಪ್ರಾರ್ಥಿಸಿದರು. ಊರ್ವಿಯ ಸಹಾಯದೊಂದಿಗೆ ಆ ಗಾಯಗಳನ್ನು ಸ್ವಚ್ಛ ಮಾಡಿ ಶುಭ್ರವಾದ ಬಟ್ಟೆಯನ್ನು ತಲೆ ಕೈಕಾಲುಗಳಿಗೆ ಕಟ್ಟಿದರು. ಆ ದೇಹದಲ್ಲಿ ಉಸಿರೇನೋ ಇತ್ತು, ಆದರೆ ಪ್ರಜ್ಞೆ ಇರಲಿಲ್ಲ. ಎಷ್ಟು ಪ್ರಯತ್ನಪಟ್ಟರೂ ಎಚ್ಚರವಾಗಲಿಲ್ಲ. ಅವನನ್ನು ನೋಡಿದರೆ ಒಂದು 30 ವರ್ಷದ ಆಸುಪಾಸಿನ ಮನುಷ್ಯನಂತೆ ಕಾಣುತ್ತಿದ್ದನು. ಅವನ ಮೇಲೆ ರಕ್ತಸಿಕ್ತವಾದ ಕೊಳಕಾದ ಬಟ್ಟೆ ಬಿಟ್ಟರೆ ಬೇರೇನೂ ಇರಲಿಲ್ಲ. ಶಿವಪ್ಪನವರೇ ಆ ಬಟ್ಟೆಯನ್ನು ತೆಗೆದು ಒಂದು ಪಂಚೆ ಸುತ್ತಿದರು. ಕಾಡಿನ ಮಧ್ಯಪ್ರದೇಶವಾಗಿದ್ದರಿಂದ ಅಲ್ಲಿಗೆ ಯಾರೂ ಬರುತ್ತಿರಲಿಲ್ಲ. ಮೀನನ್ನು ಮಾರಲು, ದಿನಸಿಯನ್ನು ತರಲು ಒಂದು 5-6 ಮಂದಿ ಆಗಾಗ ಪಟ್ಟಣಕ್ಕೆ ಪ್ರಯಾಣ ಬೆಳೆಸುತ್ತಿದ್ದರು. ಆದರೆ ಅಲ್ಲಿದ್ದ ಎಷ್ಟೋ ಜನ ಕಾಡಿನ ಹೊರಗಿನ ಪ್ರಪಂಚವನ್ನು ನೋಡೇ ಇರಲಿಲ್ಲ. ಕಾಡಿನ ಮಧ್ಯವಿದ್ದ ಅಂತಹ ಜಾಗಕ್ಕೆ ಈ ಮನುಷ್ಯ ಹೇಗೆ ಬಂದ? ತೆಪ್ಪದಲ್ಲಿ ಆ ಸ್ಥಿತಿಯಲ್ಲೇಕೆ ಇದ್ದ? ಅವನು ಯಾರು? ಇಂತಹ 100 ಪ್ರಶ್ನೆಗಳು ಅಲ್ಲಿದ್ದ ಎಲ್ಲರನ್ನೂ ಕಾಡಿತ್ತು. ನಿಮಗೂ ಈ ಪ್ರಶ್ನೆಗಳು ಕಾಡ್ತಿದೆಯಾ? ಹಾಗಿದ್ರೆ ಕುತೂಹಲದಿಂದಾನೇ ಕೇಳ್ತಾ ಇರಿ ಕನ್ನಡ ಕಥೆ ಪ್ರಜ್ವಲ್ ಜೊತೆ ಸೀಸನ್ 2.